ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಸ್ ಯೂಶುವಲ್ ವಿಡಿಯೋ, ಸೊ ಎವ್ರಿ ವೀಕ್ ಏನು ವಿಡಿಯೋ ಮಾಡ್ತೀನಿ. ಸೊ ಮಂಡೇ ಟು ಫ್ರೈಡೇ ಟ್ರೇಡ್ಸ್ ತೊಗೊಂಡಿದ್ರು, ವಾಟ್ ಆರ್ ದ ಪ್ರಾಫಿಟ್ ಆರ್ ಲಾಸ್. ಸೊ ಸ್ಯಾಟರ್ಡೆ ಅಪ್ಲೋಡ್ ಮಾಡ್ತೀನಿ ದ ಸೇಮ್ ವಿಡಿಯೋ. ಸೊ ಈ ವೀಕ್ ಆಲ್ಮೋಸ್ಟ್ ವಿ ಕ್ಯಾಪ್ಚರ್ಡ್ ಲೀಸ್ಟ್ ಅಂದರೆ ಲೀಸ್ಟ್ ದಿಸ್ ಇಸ್ ದ ಲೋಯೆಸ್ಟ್ ವೀಕ್. 130 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಅಷ್ಟೇ. ಓಕೆ, ಆಲ್ಮೋಸ್ಟ್ ವಿ ಟುಕ್ 4 ಟ್ರೇಡ್ಸ್. ಗೋಲ್ಡಲ್ಲೇ 3 ಟ್ರೇಡ್ಸ್ ಟು ಆ್ಯಂಡ್ USDJP 1 ಟ್ರೇಡ್ ಅಂತ ತೊಗೊಂಡ್ರೆ. ಓಕೆ, ಇನ್ ದಟ್ ಜಸ್ಟ್ ಸಿ, ನಾವು ತೊಗೊಂಡಿದ್ದು 4 ಟ್ರೇಡ್ಸು. ಇನ್ ದಟ್ 2 ಟ್ರೇಡ್ಸ್ ನಮ್ಮ ಟಾರ್ಗೆಟ್ಸ್ and 2 trades SL, but algo we are in profit of 130 pips. So the reason risk management and now risk to reward, ನಮ್ಮ ಟ್ರೇಡ್ ಒಂದು ಟ್ರೇಡ್ಗೆ ಎಷ್ಟು ರಿಸ್ಕ್ ಮಾಡಿ ಎಷ್ಟು ಪ್ರಾಫಿಟ್ಸ್ ಮಾಡ್ತೀರಾ, that risk to reward we are having is top notch. ಓಕೆ, ಸೊ ಆಲ್ಮೋಸ್ಟ್ 130 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ ದಿಸ್ ವೀಕ್. ಸೊ 130 ಪಿಪ್ಸ್ ಅಂತಂದರೆ ಆಲ್ಮೋಸ್ಟ್ ಇಫ್ ಯು ಟ್ರೇಡಿಂಗ್ ವಿತ್ $0.01 ಅಂದರೆ ಇಟ್ಸ್ $13. 0.1 ಮಾಡ್ತಾ ಇದ್ದೀರಾ ಅಂದರೆ ಇಟ್ಸ್ $130. ಇಫ್ ಯು ಟ್ರೇಡಿಂಗ್ ವಿತ್ 1 lot it's $1,300. So in a week, so almost ಎಲ್ಲ weeks we are crossing 400, 500, 1000, 1500 pips ಎಲ್ಲ ಕ್ಯಾಪ್ಚರ್ ಮಾಡಿದ್ರು ವೀಕ್ಲಿ. ಬಟ್ ಡ್ಯೂ ಟು ದ ಕರೆಂಟ್ ಮಾರ್ಕೆಟ್ ಕಂಡೀಷನ್, ಸೊ ಲಾಸ್ಟ್ ವೀಕ್ ಏನು ಈ ವೀಕ್ ಇತ್ತಲ್ಲ, ದಿಸ್ ವಾಸ್ ದ ಲಿಟ್ರಲಿ ತುಂಬ ಟಫ್ ವೀಕ್ ಬಿಕಾಸ್ ಆಫ್ ದ ಮಾರ್ಕೆಟ್. ಗೋಲ್ಡ್ ವಾಸ್ ರಿಯಾಕ್ಟಿಂಗ್ ಲೈಕ್ ಎನಿಥಿಂಗ್ ಬಿಕಾಸ್ ಇರಾನ್ ಆ್ಯಂಡ್ ಇಸ್ರೇಲ್ದು ಏನು ವಾರ್ ನಡೀತಾ ಇತ್ತಲ್ಲ, ಟ್ರಂಪ್ಸ್ದು ಟ್ವೀಟ್ ಏನು ನಡೀತಾ ಇತ್ತು, ಅದರಿಂದ ಮಾರ್ಕೆಟ್ ತುಂಬ ಇಂಪ್ಯಾಕ್ಟ್ ಆಗ್ತಾ ಇತ್ತು. ಸೊ ಅದರಿಂದ ಯು ಆರ್ ನಾಟ್ ಗೆಟಿಂಗ್ ಎನಿ ಎಂಟ್ರೀಸ್ ಆ್ಯಂಡ್ ನಮ್ಮ ಸ್ಟ್ರಾಟಜಿ ಇಸ್ ಕ್ಲಿಯರ್. ಸೊ ಮಾರ್ಕೆಟ್ ಈ ಥರ ವಾಲೆಟಲ್ ಅನ್ನೆಸೆಸರಿ ಮೂವ್ಮೆಂಟ್ಸ್ ಇದ್ದ ವಿ ವೋಂಟ್ ಗೆಟ್ ಎಂಟ್ರೀಸ್. ಸೊ ಆಲ್ಮೋಸ್ಟ್ ವಿ ಟುಕ್ 4 ಟ್ರೇಡ್ಸ್. ಸೊ ಟ್ರೇಡ್ ಲಾಜಿಕ್ ಏನು ಇತ್ತು ಅಂತ ನೋಡೋಣ ಬರ್ರಿ. ಸೊ ಫಸ್ಟ್ ಟ್ರೇಡ್ ವಾಸ್ ದಿಸ್. ಸೊ ಇದೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ಲಿ ಪ್ರತಿಯೊಂದನ್ನು ಶೇರ್ ಮಾಡಿರ್ತೀನಿ, ಇಫ್ ಯು ಕ್ಯಾನ್ ಚೆಕ್ ಹಿಯರ್. ಸೊ ಇಫ್ ಯು ಸಿ ಹಿಯರ್, ದಿಸ್ ವಾಸ್ ಮಂಡೇ ಟ್ರೇಡ್ ಮಾಡಿಲ್ಲ, ಐ ವಾಸ್ ಔಟ್. ಆ್ಯಂಡ್ ಟ್ಯೂಸ್ಡೇ ವಿ ಟುಕ್ ಟ್ಯೂಸ್ಡೇ USDJP ಲೆವೆಲ್ ಮಾರ್ಕ್ ಮಾಡಿದೆ ಲಂಡನ್ ಸೆಷನ್ಸಲ್ಲಿ, 30 ಪಿಪ್ಸ್ ಲಾಸ್ ಆಯಿತು. ಆ್ಯಂಡ್ ಅದಾದಮೇಲೆ ಲಂಡನ್ ಸೆಷನ್ ತಿರ್ಗಾ ಇನ್ನೊಂದು ಗೋಲ್ಡ್ ಟ್ರೇಡ್ ಒಂದು ಕೊಟ್ಟಿದೆ. ಸೊ ಗೋಲ್ಡ್ ಟ್ರೇಡ್ ಲಂಡನ್ ಸೆಷನ್ ಟ್ಯಾಪ್ಡ್ 110 ಪಿಪ್ಸ್ ಬುಕ್. ಸೊ ಡನ್ ಫಾರ್ ದ ಡೇ ಅಂತದಾಯಿತು. ಅದಾದಮೇಲೆ ತಿರ್ಗಾ ವೆಡ್ನಸ್ಡೇ, ದಟ್ ಈಸ್ ಲಂಡನ್ ಸೆಷನ್ ಟ್ರೇಡ್ ತೊಗೊಂಡ್ರೆ 80 ಪಿಪ್ಸ್ ಇಸ್ ಡನ್. ಅದಾದಮೇಲೆ ಕ್ಯಾನ್ ಪ್ಲ್ಯಾನ್ ಫಾರ್ ಬೈ ವಿತ್ ಗೋಲ್ಡ್ ಅಂತ ಹೇಳಿದೆ, 20 to 30 ಪಿಪ್ಸ್ ರಿಸ್ಕ್. ಬಟ್ ಮಾರ್ಕೆಟ್ ಏನು ಮಾಡ್ತು, ಡಿಡ್ ನಾಟ್ ಲೆವೆಲ್ ಟ್ಯಾಪ್ ಆಗಿಲ್ಲ, ಆಮೇಲೆ ಸ್ಟ್ರೈಟ್ ವೆಂಟ್ ಅಪ್. ಸೊ ಅದಾದಮೇಲೆ ತಿರ್ಗಾ ಇನ್ನೊಂದು ಟ್ರೇಡ್ ತೊಗೊಂಡ್ರಿ ಥರ್ಸ್ಡೇ ಇನ್ ದ ನ್ಯೂಯಾರ್ಕ್ ಸೆಷನ್. ಬಟ್ ಅದೇ ಟೈಮಲ್ಲಿ ಏನಾಯಿತು ಅಂದರೆ ಮಾರ್ಕೆಟಲ್ಲಿ ನ್ಯೂಸ್ ಇತ್ತು. ದೇರ್ ವರ್ 2 ನ್ಯೂಸ್. ಒಂದು ಅನ್ಎಂಪ್ಲಾಯ್ಮೆಂಟ್ ಕ್ಲೇಮ್ಸ್ ಇತ್ತು, ಮತ್ತು USD ಅನ್ಎಂಪ್ಲಾಯ್ಮೆಂಟ್ ಕ್ಲೇಮ್ಸ್ ಇತ್ತು, ಮತ್ತು GDP ಕ್ವಾರ್ಟರ್ಲಿದಿತ್ತು. ಸೊ ಇದು ಅನ್ಎಂಪ್ಲಾಯ್ಮೆಂಟ್ ಕ್ಲೇಮ್ಸ್ ಪಾಸಿಟಿವ್ ಬಂದಿತ್ತು, GDP ಕೇಮ್ ನೆಗೆಟಿವ್. ಸೊ ಮಾರ್ಕೆಟ್ ಮಿಕ್ಸ್ಡ್ ನ್ಯೂಸ್ ಇರೋದ್ರಿಂದ ಮಾರ್ಕೆಟ್ ತುಂಬ ವಾಲೆಟಲ್ ಆಯಿತು ಆ್ಯಂಡ್ ಮಾರ್ಕೆಟ್ ಸೆಲ್ಲಿಂಗ್ ಸ್ಟಾರ್ಟ್ ಆಯಿತು. ಸೊ ವಿ ಬುಕ್ 30 ಪಿಪ್ಸ್ ಲಾಸ್ ಇಯರ್. ಸೊ ಬನ್ನಿ ಟ್ರೇಡ್ ಲಾಜಿಕ್ಸ್ ನೋಡೋಣ. ಸೊ ದಿಸ್ ಟ್ರೇಡ್, ಸೊ I said to enter at exactly at this price. ಸೊ ನಾನು ಮಾರ್ಕೆಟ್ ಇಲ್ಲೆಲ್ಲಿ somewhere here I said to enter at here. ಮಾರ್ಕೆಟ್ ಸ್ಟ್ರೈಟ್ ಅವೇ ನಮ್ಮ ಲೆವೆಲ್ ಸ್ಟ್ಯಾಪ್ ಆಯಿತು, ಸ್ಟ್ರೈಟ್ 110 ಪಿಪ್ಸ್ ಆ್ಯಂಡ್ ಎಕ್ಸಾಕ್ಟ್ಲಿ ಐ ಸೆಟ್ ಟು ಬುಕ್ ಎವ್ರಿ ಒನ್. ಬಿಕಾಸ್ ಮಾರ್ಕೆಟ್ ಈ ದೊಡ್ಡ ಝೋನ್, ಬೈಯಿಂಗ್ ಒಂದು ದೊಡ್ಡ ಝೋನ್ ಇದೆ, ಬಟ್ ಲಿಕ್ವಿಡಿಟಿ ಸ್ವೀಪ್ ಆಗಿಲ್ಲ. ಇಲ್ಲಿಂದ ಮಾರ್ಕೆಟ್ ಆಸ್ ಆಫ್ ದಿಸ್ ಮಚ್ ಎಕ್ಸ್ಪೀರಿಯನ್ಸ್ ನಂಗೆ ಗೊತ್ತಾಗ್ದಂಗೆ ಮಾರ್ಕೆಟ್ ಏಕ್ದಮ್ ಮೇಲೆ ಹೋಗ್ಬಿಡಲ್ಲ. ಸೊ ಮಾರ್ಕೆಟ್ ವಿಲ್ ಕಮ್ ಡೌನ್. ಸೊ ಐ ಸೆಟ್ ಟು ಎಕ್ಸಿಟ್ ಎಟ್ 110 ಪಿಪ್ಸ್. ಸೊ ಅದಾದಮೇಲೆ ನೆಕ್ಸ್ಟ್ ಟ್ರೇಡ್, ದಿಸ್ ವಾಸ್ ಅವರ್ ಸೆಕೆಂಡ್ ಟ್ರೇಡ್. ಸೇಮ್, ಒನ್ಸ್ ಈ ಲೆವೆಲ್ ಟ್ಯಾಪ್ ಆದಾಗ ಐ ಸೆಟ್ ಟು ಎಂಟರ್ಡ್. ಎಸ್, ಲೆವೆಲ್ ಟ್ಯಾಪ್ 80 ಪಿಪ್ಸ್ ಇಸ್ ಡನ್ ಇಯರ್. ಸಿಂಪಲ್, ನಮ್ಗೆ ಏನು ಬೇಕಾಗಿರೋದು, ನಮಗೆ ಲೈಕ್ ಆ್ಯಸ್ ಪರ್ ಮೈ ಸ್ಟ್ರಾಟಜಿ, ಆ್ಯಸ್ ಪರ್ ಮೈ ಮೈಂಡ್ ಸೆಟ್, ನನಗೆ ಡೈಲಿ ಏನದು ದಿನಕ್ಕೆ 5-10 ಟ್ರೇಡ್ಸ್ ಮಾಡಲ್ಲ, ವೀಕ್ಲಿಗೆ 200-300 ಟ್ರೇಡ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ನಾನು ವೀಕ್ಲಿ 3 to 4, 5 ಟ್ರೇಡ್ಸ್ ಮ್ಯಾಕ್ಸಿಮಮ್ ಡನ್ ಫಾರ್ ದ ವೀಕ್. ಓಕೆ, ಆ್ಯಂಡ್ ದಿನಕ್ಕೆ ಒಂದೇ ಟ್ರೇಡ್, ಒಂದು ಟ್ರೇಡ್ ಇಸ್ 15 ಪ್ರಾಫಿಟ್, ಅಲ್ಲಿ ಅಗೇನ್ ನಾಟ್ ಟ್ರೇಡ್. ಆ್ಯಂಡ್ ಅದಾದಮೇಲೆ ನೋಡಿ ಗೋಲ್ಡಲ್ಲಿ ಇಲ್ಲೊಂದು ಟ್ರೇಡ್ ತೊಗೊಂಡ್ರಿ. ಆ್ಯಕ್ಚುಲಿ ಗೋಲ್ಡಲ್ಲಿ ಏನಾಯಿತು, ದಿಸ್ ವಾಸ್ ಇಲ್ಲಿ ಎಂಟರ್ ಆಗಬೇಕಿತ್ತು. ಓಕೆ, ಐ ವುಡ್ ಹ್ಯಾವ್ ಎಂಟರ್ಡ್ ಇಯರ್, ಬಟ್ ನಾನು ಸ್ಟ್ರೀಮ್ಸ್ ಓಪನ್ ಮಾಡಿದ 10 ನಿಮಿಷ ಲೇಟ್ ಆಯಿತು, ಮಾರ್ಕೆಟ್ ಆಲ್ರೆಡಿ ಇಲ್ಲಿತ್ತು ನಾನು ಓಪನ್ ಮಾಡಿದಾಗ. ಸೊ ದಿಸ್ ಮಚ್ SL ವಿ ಕಾಂಟ್ ಅಫೋರ್ಡ್, ಅದರಿಂದ ಬಿಟ್ಟಾಯಿತು. ಅದಾದಮೇಲೆ ಈ ಲೆವೆಲ್ ಒಳಗೆ ಬೈ ಮಾಡಬೇಕಿತ್ತು. ಎಸ್, ಈ ಲೆವೆಲಲ್ಲಿ ಬೈ ಮಾಡಿದ್ರಿ, ಇಲ್ಲಿಗೆ ರಿಸ್ಕ್ ಫ್ರೀ ಆಗಿರೋದು, ಬಟ್ ಮಾರ್ಕೆಟ್ ಟ್ಯಾಪ್ ಆಗಿಲ್ಲ. ಟುಕ್ ಅವರ್ SL ಆಫ್ 30 ಪಿಪ್ಸ್. ಎಸ್, ಬಟ್ ವಿ ನೀಡ್ ಟು ಅಕ್ಸೆಪ್ಟ್ ದಟ್. ಪ್ರಾಫಿಟ್ ಹೆಂಗೆ ಅಕ್ಸೆಪ್ಟ್ ಮಾಡ್ತೀರೋ ಲಾಸ್ ಕೂಡ ಹಂಗೆ ಅಕ್ಸೆಪ್ಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ USDJP ಒಂದು ಟ್ರೇಡ್ ತೊಗೊಂಡಿದ್ರಿ. ಸೊ ಇದು ಬಿಡಿ, ಇದೊಂದು ಪರ್ಸ್ನಲ್ ಟ್ರೇಡ್, ಇದು ಶೇರ್ ಮಾಡಿಲ್ಲ. ಎಸ್, ದಿಸ್ ವಾಸ್ ದ USDJP ಟ್ರೇಡ್. ಸೊ USDJP ಟ್ರೇಡ್ ಐ ಸೆಟ್ ಟು ಎಂಟರ್ ಇಯರ್. ಎಸ್, ಎಂಟರ್ಡ್. ಇನ್ನಿಷ್ಟೋ ರಿಸ್ಕ್ ಫ್ರೀ ಆಗಿರೋ ಟ್ರೇಡ್, ಬಟ್ ಮಾರ್ಕೆಟ್ ವೆಂಟ್ ಅಪ್ ಆ್ಯಂಡ್ ಅಗೇನ್ ಗಾಟ್ ರಿವರ್ಸ್, ಅಲ್ಲಿಂದ ರಿವರ್ಸಲ್ ಆಯಿತು. ಸೊ ಎಸ್, ಅಗೇನ್ ವಿ ಬುಕ್ 30 ಪಿಪ್ಸ್ ಆಫ್ ಲಾಸ್ ಇಯರ್. ಸೊ ದಿಸ್ ವಾಸ್ ದ ಟ್ರೇಡ್. ಸೊ ಆಲ್ಮೋಸ್ಟ್ ಜಸ್ಟ್ 130 ಪಿಪ್ಸ್, ಬಟ್ ಬಿ ಹ್ಯಾಪಿ ದಟ್ ವಿ ಕ್ಲೋಸ್ ದ ವೀಕ್ ಇನ್ ಪ್ರಾಫಿಟ್ಸ್, ನಾಟ್ ಇನ್ ನೆಗೆಟಿವ್ಸ್. ಸೊ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ ಫ್ರಮ್ ಮಂಡೇ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಎಸ್ ಯು ಕ್ಯಾನ್ ಎನ್ರೋಲ್. ಆ್ಯಂಡ್ ಐ ಮೇಕ್ ಶ್ಯೂರ್ ಐ ನೆವರ್ ಟೀಚ್ ಯು, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್, ಚಾರ್ಟ್ ಪ್ಯಾಟರ್ನ್ಸ್, EMA, RSI, ಟ್ರೆಂಡ್ ಲೈನ್ ಟ್ರೇಡಿಂಗ್, ಇದು ಯಾವುದೇ ಕಾರಣಕ್ಕೂ ಐ ವೋಂಟ್ ಟೀಚ್ ಯು.
ಐ ಓನ್ಲಿ ಫೋಕಸ್ ಆನ್ ಅಡ್ವಾನ್ಸ್ ಮಾರ್ಕೆಟ್ ಸ್ಟ್ರಕ್ಚರ್. ಸೊ ನೀವು ನನ್ನ ಪ್ರಿವಿಯಸ್ ಸ್ಟ್ರೀಮ್ಸ್ ಚೆಕ್ ಮಾಡ್ಕೊಂಬರ್ಬೋದು. how we trade and how patience ಆಗಿ ನೀವು ಟ್ರೇಡ್ ಮಾಡ್ತೀರಂತ. ಸೊ ಥ್ಯಾಂಕ್ ಯು, ದಟ್ಸ್ ಆಲ್ ಫಾರ್ ಟುಡೇ. ಸೊ ಇಫ್ ಯು ವಾಂಟ್ ಟು ಎನ್ರೋಲ್ ಫಾರ್ ದ ಕ್ಲಾಸಸ್, ಎಸ್, ರಿಜಿಸ್ಟ್ರೇಷನ್ಸ್ ಓಪನ್ ಇದೆ. ಐ ಕ್ಯಾನ್ ಕನ್ಫರ್ಮ್ ದ ಸ್ಲಾಟ್ಸ್. ಥ್ಯಾಂಕ್ ಯು.